ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ನಾನಿವಾಗ ಮಾಡ್ತಾ ಇರೋದು ಹೆಲ್ದಿಯಾಗಿ ಗೋಬಿ ಮಂಚೂರಿ ಮಾಡ್ಲಿಕ್ಕತ್ತೀನಿ. ಮಸ್ತ್ ಟೇಸ್ಟಾಗಿರ್ತದೆ, ಯಮ್ಮಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ, ಮಸ್ತ್ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಗೋಬಿ ಅಂದರೆ ಫ್ಲವರ್ ಬೇಕಾಗಿರುತ್ತೆ. ಮಸ್ತಾಗಿರೋ ಫ್ಲವರನ್ನು ತೊಗೊಂಡು ಬಂದಿದ್ವಿ. ಅದನ್ನು ನಾವು ಚೆಂದಾಗಿ ಬಿಡಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಬಿಡಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಬಿಡಿಸ್ಕೋಬೇಕಾಗುತ್ತೆ. ಒಂದೊಂದಾಗಿ ನಾವು ಕಟ್ ಮಾಡಿದ ನಂತರ ಈಗ ಎಲ್ಲ ಫ್ಲವರಲ್ಲೂ ಸಣ್ಣ ಸಣ್ಣ ಹುಳ ಬರುತ್ತೆ. ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಕೈಯಿಂದ ಬಿಡಿಸ್ಕೋಬೇಕಾಗುತ್ತೆ. ಚಾಕುದಿಂದ ಕಟ್ ಮಾಡಿದರೆ ಹುಳ ಇದಾಗುತ್ತೆ ಅನ್ನೋ ಸಂಬಂಧ ಕೈಯಿಂದ ಮಾಡ್ತೀನಿ. ನೋಡಿ, ಇವನ್ನ ನಾವು ಸ್ವಲ್ಪ ಬಿಸಿನೀರೊಳಗೆ ಇವನ್ನ ಈ ರೀತಿ ಕೈಯಿಂದ ತಗೋಬೇಕಾಗುತ್ತೆ. ತೆಗೆದು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು. ಅದರಲ್ಲಿ ಇವನ್ನ ಹಾಕಿದರೆ ಹುಳ ಅನ್ನೋದು ಅಂಶನ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಬಿಸಿನೀರನ್ನ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ಬಿಸಿನೀರಲ್ಲಿ ತೊಗೊಂಡಿದ್ದೆ, ಅದಕ್ಕೆ ಒಂಚೂರು ಸಾಲ್ಟ್ ಹಾಕಿದ್ದೆ. ಅದ ನಂತರ ಇವನೇನು ಬಿಡಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈ ಬಿಸಿನೀರಲ್ಲಿ ಹಾಕೀನಿ. ನೋಡಿ, ಯಾಕಂದರೆ ಅವು ಹುಳ ಅಂಶ ಏನಿರುತ್ತೆ ಅವೆಲ್ಲ ಹೊರಗೆ ಬರುತ್ತೆ ಅನ್ನೋ ಸಂಬಂಧ ತೆಗೆದಿದ್ದೆ. ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೆ ಒಂಚೂರು. ಆಮೇಲೆ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೆ. ಹಾಗೆ ಖಾರ ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಕೈಯಿಂದ ಈ ರೀತಿ ಮಾಡಬೇಕಾಗುತ್ತೆ. ಆಮೇಲೆ ನಾವು ಕೊತ್ತಂಬರಿ, ಉಳ್ಳಾಗಡ್ಡಿ ಇವೆಲ್ಲ ಏಕೆ ಅಂತಂದರೆ ಗೋಬಿ ಮಂಚೂರಿ ಮಾಡಲಿಕ್ಕೆ, ಇಲ್ಲೇ ಒಗ್ಗರಣೆ ಕಾಯಲಿಕ್ಕೆ ಅಂತ ಎಣ್ಣೆನ ಇಡಬೇಕಾಗುತ್ತೆ. ಹಾಗೆ ಜೀರಿಗೆ, ಸಾಸಿವೆ, ಆಮೇಲೆ ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ ಇವನ್ನೇನು ತೊಗೊಂಡಿದ್ವಲ್ಲ ಅವನ್ನೆಲ್ಲನೂ ಇದ್ರೊಳಗೆ ಹಾಕಿ ಸ್ವಲ್ಪ 2 ನಿಮಿಷ ಫ್ರೈ ಆಗಬೇಕು. ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಹಾಕಬೇಕು. ಆಮೇಲೆ ಖಾರ ಕೂಡ ಕಡಿಮೆನೇ ಇರಬೇಕು. ಯಾಕೆಂದರೆ ಚಿಕ್ಕ ಮಕ್ಕಳು ತಿನ್ನುತ್ತಾರೆ ಅನ್ನೋ ಸಂಬಂಧ ನಾವು ಖಾರನ ಕಡಿಮೆ ಹಾಕಬೇಕಾಗುತ್ತೆ. ಆಮೇಲೆ ನಾವೇನು ಅದನ್ನು ಹಿಟ್ಟನ್ನ ಕಲಿಸಿಟ್ಕೊಂಡಿದ್ವಲ್ಲ ಆ ಗೋಬಿ ತೊಗೊಂಡು ಈ ಎಣ್ಣೆ ಒಳಗೆ ಫ್ರೈ ಮಾಡಬೇಕಾಗುತ್ತೆ. ಒಂದೊಂದು ತೊಗೊಂಡು ಫ್ರೈ ಮಾಡಬೇಕು. ನೋಡಿ, ಕಲರ್ ಯಾವ ಥರ ಚೇಂಜ್ ಆಗೈತಂತ ಸ್ವಲ್ಪ ಹಾಗೆ ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ. ನೋಡಿ, ಕಲರ್ ಮಸ್ತ್ ಟೇಸ್ಟಾಗಿರುತ್ತೆ. ಆಮೇಲೆ ನಾವು ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದಕ್ಕೆ ಲಾಸ್ಟಿಗೆ ಸಾಸ್ನ ಹಾಕಿ ತೊಗೋಬೇಕು. ಸಾಸ್ನ ಹಾಕಿ ಸ್ವಲ್ಪ 2 ನಿಮಿಷ ಫ್ರೈ ಆಗಬೇಕು. ಆದ ನಂತರ ನಾವೇನಿಲ್ಲಿ ಗೋಬಿ ತೊಗೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕಿ 2 ನಿಮಿಷ ಫ್ರೈ ಮಾಡಬೇಕು. ಮಸ್ತ್ ಟೇಸ್ಟಾಗಿರ್ತೈತಿ. ಮತ್ತೆ ಮಾಡಬೇಕಂತ ಅನಿಸುತ್ತೆ. ಮಾಡಿ ನೋಡ್ರಿ, ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಮಸ್ತ್ ರುಚಿಯಾಗಿತ್ತು. ಎಲ್ಲರೂ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳ್ತಾರೆ. ಇದು ಹೆಲ್ದಿಯಾಗಿರುತ್ತೆ. ಮಾಡಿ ನೋಡಿ. ಕಾರ್ನ್ಫ್ಲೋರ್ ಬದಲಿ ಕಡಲೆ ಹಿಟ್ಟು ಹಾಕಿದ್ದೆ, ಮಸ್ತಾಗಿತ್ತು. ಮಾಡಿ ನೋಡ್ರಿ. ಥ್ಯಾಂಕ್ ಯು.